ಇದು ಕನ್ನಡದ್ದೇ ವ್ಯಾಕರಣ. ಡಿ.ಎನ್. ಶಂಕರ್ ಭಟ್. ಓದುತ್ತಿರುವುದು ಡಿ.ಎನ್.ಎಸ್. ಶಂಕರ್ ಭಟ್ ಅವರ ಮಗಳು ಮಾಲತಿ ಭಟ್. ಭಾಗ 1. ಮುನ್ನುಡಿ. ಇವತ್ತು ನಮ್ಮಲ್ಲಿ ಬಳಕೆಯಲ್ಲಿರುವ ಕನ್ನಡ ವ್ಯಾಕರಣಗಳು ನಿಜಕ್ಕೂ ಕನ್ನಡದ ವ್ಯಾಕರಣಗಳೇ ಅಲ್ಲ. ಯಾಕೆಂದರೆ ಅವು ಕನ್ನಡದ ಪದಗಂತೆ ಮತ್ತು ವಾಕ್ಯಗಳನ್ನು ಉಂಟು ಮಾಡುವಲ್ಲಿ ಎಂತಹ ಕಟ್ಟಳೆಗಳು ಬಳಕೆಯಾಗುತ್ತವೆ ಎಂಬುದನ್ನು ತಿಳಿಸುವ ಬದಲು ಸಂಸ್ಕೃತ ಇಲ್ಲವೇ ಇಂಗ್ಲಿಷ್ ವ್ಯಾಕರಣದ ಕಟ್ಟಳೆಗಳನ್ನು ಕನ್ನಡಕ್ಕೆ ಅಳವಡಿಸಲು ಪ್ರಯತ್ನಿಸುತ್ತವೆ ಎಂಬುದಾಗಿ ಸುಮಾರು 20 ವರ್ಷಗಳಷ್ಟು ಹಿಂದೆಯೇ ನನ್ನ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂಬ ಹೊತ್ತುಗೆಯಲ್ಲಿ ತೋರಿಸಿಕೊಟ್ಟಿದ್ದೆ. ಕನ್ನಡದ್ದೇ ಆದ ವ್ಯಾಕರಣ ಎಂತಹದು ಎಂಬುದನ್ನು ತಿಳಿಸುವ ಪ್ರಯತ್ನವನ್ನು ನಾನು 2010 ರಿಂದ 2019 ಸಮಯದಲ್ಲಿ ನಡೆಸಿದ್ದೆ ಮತ್ತು ಅದರ ಪಡಪನ್ನು ಕನ್ನಡ ಬರಹದ ಸೊಲ್ಲರಿಮೆ ಎಂಬ ಹೆಸರಿನ 7 ಬೇರೆ ಬೇರೆ ಸಂಪುಟಗಳಲ್ಲಿ ಪ್ರಕಟಿಸಿದ್ದೆ. ಈ ತುಂಡುಗಳನ್ನೆಲ್ಲ ಒಟ್ಟು ಸೇರಿಸಿ ಈಗ ಇದು ಕನ್ನಡದ್ದೇ ವ್ಯಾಕರಣ ಎಂಬ ಈ ಹೊತ್ತುಗೆಯನ್ನು ಪ್ರಕಟಿಸುತ್ತಿದ್ದೇನೆ. ಈ ವ್ಯಾಕರಣ ಕನ್ನಡದ್ದೇ ಆದರೂ ಮುಖ್ಯವಾಗಿ ಕನ್ನಡ ಬರಹದ್ದಾಗಿದೆ. ಒಂದು ನುಡಿಯ ಬರಹದ ವ್ಯಾಕರಣ ಆ ನುಡಿಯ ಮಾತಿನ ವ್ಯಾಕರಣಕ್ಕಿಂತ ಕೆಲವು ವಿಷಯಗಳಲ್ಲಿ ಬೇರಾಗಿರುತ್ತದೆ. ಎತ್ತುಗೆಗೆ ಒಂದು ನುಡಿಯ ವ್ಯಾಕರಣ ಬೇರೆ ಬೇರೆ ಊರುಗಳಲ್ಲಿ ಮತ್ತು ಸಮಾಜಗಳಲ್ಲಿ ಬೇರೆ ಬೇರಾಗಿರುತ್ತದೆ. ಆದರೆ ಬರಹದ ವ್ಯಾಕರಣ ಎಲ್ಲ ಊರು ಮತ್ತು ಸಮಾಜಗಳಲ್ಲೂ ಹೆಚ್ಚು ಕಡಿಮೆ ಒಂದೇ ರೂಪದಲ್ಲಿರುತ್ತದೆ. ಹಾಗಾಗಿ ನಾನು ಈ ಕನ್ನಡದ್ದೇ ವ್ಯಾಕರಣದಲ್ಲಿ ಮುಖ್ಯವಾಗಿ ಕನ್ನಡ ಬರಹದ ಒಳರಚನೆಯನ್ನು ವಿವರಿಸಲು ಪ್ರಯತ್ನಿಸಿದ್ದೇನೆ. ಇಂತಹ ಒಂದು ಬರಹದ ವ್ಯಾಕರಣ ಇವತ್ತು ಕನ್ನಡ ಬರಹದಲ್ಲಿ ಎಂತಹ ವ್ಯಾಕರಣದ ಕಟ್ಟಳೆಗಳು ಬಳಕೆಯಾಗುತ್ತವೆ ಎಂಬುದನ್ನು ವಿವರಿಸುವುದರಿಂದ ಬಳಸಿದರೆ ಒಳ್ಳೆಯದು ಎಂಬುದನ್ನು ತಿಳಿಸಬಲ್ಲುದು. ಕನ್ನಡ ಬರಹ ಮೇಲ್ವರ್ಗದವರದಾಗಿ ಮಾತ್ರವೇ ಉಳಿಯದೆ ಎಲ್ಲರದಾಗಬೇಕು ಮತ್ತು ಹಾಗಾಗುವಂತೆ ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕು ಎಂಬುದು ನನ್ನ ನಿಲುವು. ಇದಕ್ಕೆ ನೆರವಾಗುವಂತೆ ಕನ್ನಡ ಬರಹದಿಂದ ಕನ್ನಡಕ್ಕೆ ಬೇಕಿಲ್ಲದ ಮತ್ತು ಸಂಸ್ಕೃತ ಪದಗಳನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯಲು ಮಾತ್ರವೇ ಬೇಕಾಗುವ ಹಲವು ಬರಿಗೆ ಅಕ್ಷರಗಳನ್ನು ಬಳಸದಿರಬೇಕು ಎಂಬುದು ನನ್ನ ನಿಲುವು. ಹೊಸ ಬರಹವೆಂದು ಕರೆದಿರುವ ಈ ಬಗೆಯ ಬರಹವನ್ನು ನಾನು ನನ್ನ ಇತ್ತೀಚಿಗಿನ ಬೇರೆ ಹೊತ್ತುಗೆಗಳ ಹಾಗೆ ಈ ಹೊತ್ತುಗೆಯಲ್ಲೂ ಬಳಸಿದ್ದೇನೆ. ಈ ಹೊತ್ತುಗೆಯನ್ನು ನಾನು ಕನ್ನಡ ಬರಹದ ಸೊಲ್ಲರಿಮೆ ಎಂಬ ಹೆಸರಿನ 7 ಸಂಪುಟಗಳಲ್ಲಿ ಪ್ರಕಟಿಸಿದ್ದೆ. ಅದನ್ನೇ ಈಗ ಒಂದು ಸಂಪುಟವಾಗಿ ಒಟ್ಟು ಸೇರಿಸಿ ಪ್ರಕಟಿಸುವಾಗ ಅದರ ಹೆಸರನ್ನು ಇದು ಕನ್ನಡದ್ದೇ ವ್ಯಾಕರಣ ಎಂಬುದಾಗಿ ಬದಲಿಸಿದ್ದೇನೆ. ಇದಲ್ಲದೆ ಅದರಲ್ಲಿ ಬಳಕೆಯಾಗಿದ್ದ ಸೊಲ್ಲು ಎಂಬ ಪದವನ್ನು ವಾಕ್ಯ ಎಂಬುದಾಗಿ ಮತ್ತು ಸೊಲ್ಲರಿಮೆ ಎಂಬುದನ್ನು ವ್ಯಾಕರಣ ಎಂಬುದಾಗಿ ಬದಲಿಸಿದ್ದೇನೆ. ಬೇರೆಯೂ ಕೆಲವು ಮಾರ್ಪಾಡುಗಳನ್ನು ಈ ಹೊತ್ತುಗೆಯಲ್ಲಿ ಮಾಡಿದ್ದೇನೆ. ಮುಖ್ಯವಾಗಿ ಬೇರೆ ಬೇರೆ ಸಂಪುಟಗಳಲ್ಲಿ ಪ್ರಕಟಿಸುವಾಗ ಕೆಲವು ವಿಷಯಗಳನ್ನು ತಿರುಗಿ ವಿವರಿಸಬೇಕಾಗುತ್ತದೆ. ಆದರೆ ಒಂದೇ ಸಂಪುಟದಲ್ಲಿ ಪ್ರಕಟಿಸುವಾಗ ಇಂತಹ ವಿವರಣೆಗಳನ್ನು ಕಡಿಮೆ ಮಾಡಲು ಬರುತ್ತದೆ. ಕೆಲವೆಡೆಗಳಲ್ಲಿ ನಾನು ಇದನ್ನೂ ಮಾಡಿದ್ದೇನೆ. ಇದಲ್ಲದೆ ಚಿಕ್ಕ ಅಳತೆಯ ಪುಟದಿಂದ ದೊಡ್ಡ ಅಳತೆಯ ಪುಟಕ್ಕೆ ಮಾರ್ಪಡಿಸುವಲ್ಲೂ ಕೆಲವು ಬದಲಾವಣೆಗಳನ್ನು ನಡೆಸಬೇಕಾಗುತ್ತದೆ ಮತ್ತು ನಡೆಸಿದ್ದೇನೆ. ಒಳಪಿಡಿ 1. ಮುನ್ನೋಟ. ಕನ್ನಡದ್ದೇ ವ್ಯಾಕರಣ. ಬರಹದ ಸ್ವರೂಪ, ವಾಕ್ಯಗಳ ಇಟ್ಟಳ, ಬರಿಗೆಗಳು ಮತ್ತು ಅವುಗಳ ಉಲಿಪು, ಬರಹದ ಗುರುತುಗಳು. 2. ಹೆಸರು ಪದಗಳ ಇಟ್ಟಳ. ಮುನ್ನೋಟ. ಹೆಸರು ಪದಗಳ ಇಟ್ಟಳ, ಒಟ್ಟಿಸಿದ ಹೆಸರು ಪದಗಳು, ಜೋಡು ಪದಗಳು. 3. ಉಳಿದ ಪದಗಳ ಇಟ್ಟಳ, ಮುನ್ನೋಟ, ಎಸಕ ಪದಗಳ ಇಟ್ಟಳ, ಕೂಡು ಪದಗಳು, ಪರಿಚಯ ಪದಗಳ ಇಟ್ಟಳ,
ತೋರು ಪದಗಳ ಇಟ್ಟಳ, ಎಣಿಕೆ ಪದಗಳ ಇಟ್ಟಳ, ಎರವಲು ಪದಗಳ ಇಟ್ಟಳ. 4. ಪದರೂಪಗಳ ಇಟ್ಟಳ, ಮುನ್ನೋಟ, ಎಸಕ ಪದಗಳ ಪದರೂಪಗಳು, ಆಗಿಸುವ ಮತ್ತು ಸೇರಿಸುವ ರೂಪಗಳು, ಕೊನೆ ರೂಪಗಳು, ಕೊನೆ ರೂಪಗಳ ಇಟ್ಟಳ, ತಿಳಿಸುವ ರೂಪಗಳು, ಕೊನೆ ರೂಪಗಳ ಇಟ್ಟಳ, ಸೆಲವು ರೂಪಗಳು, ನಡು ರೂಪಗಳು, ಹೆಸರು ಪದಗಳ ಪದರೂಪಗಳು, ಬೇರೆ ಪದಗಳ ಪದರೂಪಗಳು. 5. ಎಸಕ ಪದಗಳ ಬಳಕೆ, ಮುನ್ನೋಟ, ಹೊತ್ತಿನ ಪತ್ತುಗೆ, ಹೊತ್ತಿನ ಇಟ್ಟಳ, ಹೊತ್ತಿನ ಇಟ್ಟಳ ಮತ್ತು ಎಸಕ ಪದ, ಹೊತ್ತಿನ ಇಟ್ಟಳ ಮತ್ತು ಎಸಕದ ಇಟ್ಟಳ, ಆಡುಗನ ನಿಲುವು, ಎಸಕದ ಅಳವಿ. 6. ಹೆಸರು ಕಂತೆಗಳ ಇಟ್ಟಳ, ಮುನ್ನೋಟ, ತಿರುಳು ಪದದ ಬಗೆಗಳು, ಪಾಂಗುಗಳ ಪರಿಚಯನ್ನು ತಿಳಿಸುವುದು, ಪಾಂಗುಗಳ ಅಳವಿಯನ್ನು ತಿಳಿಸುವುದು, ಪಾಂಗುಗಳನ್ನು ನೆಲೆಗೊಳಿಸುವುದು, ಪಾಂಗುಗಳನ್ನು ಗುರುತಿಸುವ ಬೇರೆ ಬಗೆಗಳು. 7. ಎಸಕು ಪದಗಳ ಪಾಂಗುಗಳು, ಮುನ್ನೋಟ, ಇರುಹ ಪದದ ಪಾಂಗಿಟ್ಟಳಗಳು, ಎಸಕ ಪದಗಳ ಪಾಂಗಿಟ್ಟಳಗಳು, ಇಟ್ಟಳದ ಪಾಂಗುಗಳ ಬಗೆಗಳು, ನೆರವು ಪಾಂಗುಗಳು, ಹೊತ್ತು ಮತ್ತು ಇಂಬು, ಬೇರೆ ನೆರವು ಪಾಂಗುಗಳು. 8. ಪಾಂಗಿಟ್ಟಳದಲ್ಲಿ ಮಾರ್ಪಾಡುಗಳು, ಮುನ್ನೋಟ, ಎಸಕ ಪದವನ್ನು ಮಾರ್ಪಡಿಸದೆ ಪಾಂಗಿಟ್ಟಳವನ್ನು ಮಾರ್ಪಡಿಸುವುದು, ಇಸುವೆಸಕ ಪದದ ಪಾಂಗಿಟ್ಟಳಗಳು, ಸೇರಿಕೆ ಎಸಕ ಪದಗಳ ಪಾಂಗಿಟ್ಟಳಗಳು, ಎದುರೆಸಕದ ಪಾಂಗಿಟ್ಟಳಗಳು, ಕೂಡು ಪದಗಳ ಪಾಂಗಿಟ್ಟಳಗಳು, ಮಾಡುಗವನ್ನು ಮರೆಮಾಚುವುದು. 9. ಆಡುಪದಗಳು, ಮುನ್ನೋಟ, ಆಡುಪದಗಳ ಕೆಲಸ, ತಾನು ಪದದ ಬಳಕೆ, ಆಡುಪದಗಳು ಮತ್ತು ಹೆಸರು ಪದಗಳು, ಆಡುಪದದ ಮತ್ತು ತೋರು ಪದದ. 10. ತೋರು ಪದಗಳು, ಮುನ್ನೋಟ, ತೋರು ಪದಗಳ ಹರವು, ತಿಳಿದ ತೋರು ಪದಗಳ ಬಳಕೆ, ಹೊರತೋರ್ಕೆ, ತಿಳಿದ ತೋರು ಪದಗಳ ಬಳಕೆ, ಒಳತೋರ್ಕೆ, ತಿಳಿಯದ ತೋರು ಪದಗಳು ಕೇಳ್ವಿ ಪದಗಳಲ್ಲಿ, ತಿಳಿಯದ ತೋರು ಪದಗಳ ಬಳಕೆ. 11. ಪರಿಚಯ ಪದಗಳು, ಮುನ್ನೋಟ, ಪರಿಚಯ ಪದಗಳ ಇಟ್ಟಳ, ಹೆಸರು ಪರಿಚಯಗಳ ಬೇರ್ಪಡಿಕೆ, ಹೆಸರು ಪರಿಚಯಗಳ ಗುಂಪುಗಳು, ಹೆಸರು ಪರಿಚಯಗಳ ಬಳಕೆ, ಎಸಕ ಪರಿಚಯಗಳ ಬೇರ್ಪಡಿಕೆ, ಎಸಕ ಪರಿಚಯಗಳನ್ನು ಗುಂಪಿಸುವ ಬಗೆ, ಎಸಕ ಪರಿಚಯಗಳ ಬಳಕೆ, ಹಂತ ಪದಗಳು ಮತ್ತು ಹೋಲಿಕೆಯ ನುಡಿತಗಳು. 12. ಎಣಿಕೆ ಪದಗಳು, ಮುನ್ನೋಟ, ಎಣಿಕೆ ಪದಗಳ ಬೇರ್ಪಡಿಕೆ, ಎಣಿಕೆ ಪದಗಳ ಇಟ್ಟಳ, ಎಣಿಕೆ ಪದಗಳ ಬಳಕೆ. 13. ಒಳವಾಕ್ಯಗಳ ಬಳಕೆ, ಮುನ್ನೋಟ, ಎತ್ತು ವಾಕ್ಯಗಳು, ಪತ್ತು ವಾಕ್ಯಗಳು, ಒಡಪತ್ತು ವಾಕ್ಯಗಳು, ಉದುವಾಕ್ಯಗಳು, ಇಕೆ ವಾಕ್ಯಗಳು, ಇಟ್ಟು ಪದಗಳು, ಕಟ್ಟು ಪದಗಳು ಮತ್ತು ಇಕೆ ವಾಕ್ಯಗಳು, ಬೇಡಿಕೆ ವಾಕ್ಯಗಳು, ಅಲುವಾಕ್ಯಗಳು, ತೋರು ವಾಕ್ಯಗಳು, ಪದಗಳ ಪತ್ತುಗೆ ರೂಪಗಳು. 14. ವಾಕ್ಯಗಳ ಜೋಡಣೆ, ಮುನ್ನೋಟ, ಜೋಡಿಸುವ ಪದಗಳ ಬಳಕೆ, ಜೋಡಿಸುವ ಒಟ್ಟುಗಳ ಬಳಕೆ, ಜೋಡಿಸುವ ಎಸಕ ರೂಪಗಳ ಬಳಕೆ. 15. ಅಲ್ಲಗೆಳೆತದ ವಾಕ್ಯಗಳು, ಮುನ್ನೋಟ, ತಿಳಿವಾಕ್ಯಗಳ ಅಲ್ಲಗಳೆತ, ಸೆಲವು ವಾಕ್ಯಗಳ ಅಲ್ಲಗಳೆತ, ವಾಕ್ಯದ ಪಾಂಗುಗಳ ಅಲ್ಲಗಳೆತ, ಒಳವಾಕ್ಯಗಳ ಅಲ್ಲಗಳೆತ, ಜೋಡಿಸಿದ ವಾಕ್ಯಗಳ ಅಲ್ಲಗಳೆತ. 16. ಕೇಳ್ವಿ ವಾಕ್ಯಗಳು, ಮುನ್ನೋಟ, ವಾಕ್ಯ ಕೇಳ್ವಿಗಳು, ಪಾಂಗು ಕೇಳ್ವಿಗಳು, ಆಯ್ಕೆ ಕೇಳ್ವಿಗಳು, ಒಳ ಕೇಳ್ವಿಗಳು, ಕೇಳ್ವಿ ವಾಕ್ಯಗಳ ಬೇರೆ ಬಳಕೆಗಳು. 17. ಸೆಲವು ವಾಕ್ಯಗಳು, ಮುನ್ನೋಟ, ಸೆಲವು ವಾಕ್ಯಗಳ ಬಗೆಗಳು, ಸೆಲವು ವಾಕ್ಯಗಳ ಬಳಕೆಗಳು, ಒಳವಾಕ್ಯಗಳಾಗಿ ಸೆಲವು ವಾಕ್ಯಗಳ ಬಳಕೆ, ಒಕ್ಕಣೆಗಳ ಬಳಕೆ, ಬೇರೆ ಬಗೆಯ ವಾಕ್ಯಗಳ ಬಳಕೆ, ಸೆಲವು ವಾಕ್ಯಗಳ ಜೋಡಣೆ. 18. ಬೆರಗು ವಾಕ್ಯಗಳು. 19. ಮುಕ್ತಾಯ. ಮುನ್ನೋಟ, ಕನ್ನಡದ್ದೇ ವ್ಯಾಕರಣ. ಕನ್ನಡದ ಮಟ್ಟಿಗೆ ಹೇಳುವುದಾದರೆ
ವ್ಯಾಕರಣ ಎಂಬುದು ಯಾವ ಕೆಲಸಕ್ಕೂ ಬಾರದ ತೊಡಕಾದ ಒಂದು ಕಗ್ಗಂಟು ಎಂಬ ಅನಿಸಿಕೆ ಇವತ್ತು ಅದನ್ನು ಕಲಿಯುವವರ ಮನಸ್ಸಿನಲ್ಲಿದೆ. ಅದರ ನಿಯಮಗಳನ್ನು ವಿವರಿಸುವುದಕ್ಕಾಗಿ ಕೆಲವೊಮ್ಮೆ ಸಂಸ್ಕೃತದಿಂದ, ಕೆಲವೊಮ್ಮೆ ಹಳೆಗನ್ನಡದಿಂದ ಮತ್ತು ಬೇರೆ ಕೆಲವೊಮ್ಮೆ ಹೊಸಗನ್ನಡದಿಂದ ಎತ್ತುಗೆಗಳನ್ನು ಕೊಡಬೇಕಾಗಿ ಬರುವುದು ಈ ಅನಿಸಿಕೆಯನ್ನು ಗಟ್ಟಿ ಮಾಡುತ್ತದೆ. ಕನ್ನಡ ವ್ಯಾಕರಣ ಇಂತಹದೊಂದು ಕಗ್ಗಂಟಾಗಲು ಅದನ್ನು ಮೊದಲಿಗೆ ಬರೆಯ ಹೊರಟ ವಿದ್ವಾಂಸರು ಆಗಿನ ಕಾಲದಲ್ಲಿ ಸಂಸ್ಕೃತಕ್ಕಿದ್ದ ತುಂಬ ಕ್ಲಿಷ್ಟವಾದ ಪಾಣಿನಿಯ ವ್ಯಾಕರಣವನ್ನು ಮಾದರಿಯಾಗಿ ಇರಿಸಿಕೊಂಡುದೇ ಮುಖ್ಯ ಕಾರಣ. ಅದು ತುಂಬ ಕ್ಲಿಷ್ಟವಾಗಿದ್ದ ಕಾರಣ ಅದರಲ್ಲಿದ್ದ ಕಟ್ಟಳೆಗಳನ್ನು ಕನ್ನಡಕ್ಕೆ ಅಳವಡಿಸುವ ಕೆಲಸವನ್ನಷ್ಟೇ ಮಾಡಲು ಅವರಿಗೆ ಸಾಧ್ಯವಾಗಿತ್ತು. ಕನ್ನಡದ ನಿಜವಾದ ವ್ಯಾಕರಣ ಎಂತಹದು ಎಂಬುದನ್ನು ಕಂಡುಕೊಳ್ಳಲು ಈ ಕ್ಲಿಷ್ಟವಾದ ಸಂಸ್ಕೃತ ವ್ಯಾಕರಣದ ನಿಯಮಗಳು ಅವರಿಗೆ ಅಡ್ಡಿಯಾಗಿದ್ದುವು. ಅವರ ಬಳಿಕ ಬಂದವರಿಗೂ ಈ ತೊಡಕಿನಿಂದ ಹೊರಬರಲು ಸಾಧ್ಯವಾಗಲೇ ಇಲ್ಲ. ಇದಲ್ಲದೆ ಹಳೆಗನ್ನಡದ ಸಮಯದಿಂದ ಹೊಸಗನ್ನಡದ ಸಮಯಕ್ಕೆ ಬರುವಾಗ ಕನ್ನಡ ನುಡಿಯಲ್ಲೂ ಹಲವು ಮಾರ್ಪಾಡುಗಳು ನಡೆದಿದ್ದುವು. ಇವನ್ನೆಲ್ಲ ಗಮನಿಸಿ ಕನ್ನಡದ ವ್ಯಾಕರಣವನ್ನು ಬದಲಾಯಿಸಿಕೊಳ್ಳುವ ಕೆಲಸವನ್ನು ಸರಿಯಾಗಿ ನಡೆಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಕಾರಣಕ್ಕಾಗಿ ಇವತ್ತಿನ ಶಾಲಾ ವ್ಯಾಕರಣಗಳಲ್ಲಿ ಬರುವ ಕಟ್ಟಳೆ ನಿಯಮಗಳನ್ನು ಹೊಸಗನ್ನಡದ ಪದಗಳನ್ನು, ಪದರೂಪಗಳನ್ನು ಮತ್ತು ವಾಕ್ಯಗಳನ್ನಷ್ಟೇ ಕೊಟ್ಟು ವಿವರಿಸಲು ಬರುವುದಿಲ್ಲ. ನಿಜಕ್ಕೂ ಈ ವ್ಯಾಕರಣಗಳು ಹೊಸಗನ್ನಡದ ವ್ಯಾಕರಣಗಳೇ ಅಲ್ಲ ಎಂಬುದನ್ನು ನಾನು ನನ್ನ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂಬ ಪುಸ್ತಕದಲ್ಲಿ ತೋರಿಸಿಕೊಟ್ಟಿದ್ದೇನೆ. ನಿಜಕ್ಕೂ ವ್ಯಾಕರಣವೆಂಬುದು ಅಂತಹ ವಿಚಿತ್ರವಾದ ವಿಷಯವೇನಲ್ಲ. ನಾವು ಮಾತನಾಡುವಾಗ ಇಲ್ಲವೇ ಬರೆಯುವಾಗ ಸಲೀಸಾಗಿ ಬಳಸುತ್ತಿರುವ ವಾಕ್ಯಗಳ ಇಟ್ಟಳ ಎಂತಹದು ಎಂಬುದನ್ನು ವಿವರಿಸಿ ಹೇಳುವುದಷ್ಟೇ ಅದರ ಗುರಿಯಾಗಿರುತ್ತದೆ. ವ್ಯಾಕರಣದ ಕಟ್ಟಳೆಗಳು. ನಾವು ಮಾತನಾಡುವಾಗ ಇಲ್ಲವೇ ಬರೆಯುವಾಗ ಹಲವಾರು ವಾಕ್ಯಗಳನ್ನು ಉಂಟು ಮಾಡುತ್ತಿರುತ್ತೇವೆ. ಮನೆಗೆ ಹೋಗು ಎಂಬುದರಲ್ಲಿ ಒಂದು ವಾಕ್ಯವಿದೆ. ಎಲ್ಲಿಗೂ ಹೋಗಬೇಡ, ಇಲ್ಲೇ ಇರು, ಬೇಗ ಬಂದು ಬಿಡುತ್ತೇನೆ ಎಂಬುದರಲ್ಲಿ 3 ವಾಕ್ಯಗಳಿವೆ. ಈ ರೀತಿ ವಾಕ್ಯಗಳನ್ನು ಉಂಟು ಮಾಡುವುದಕ್ಕಾಗಿ ನಾವು ಹಲವಾರು ಕಟ್ಟಳೆಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ. ಎತ್ತುಗೆಗೆ ಮನೆಗೆ ಹೋಗು ಎಂಬ ವಾಕ್ಯವನ್ನು ಉಂಟು ಮಾಡಬೇಕಿದ್ದಲ್ಲಿ ಮನೆ ಎಂಬ ಪದಕ್ಕೆ ಗೆ ಎಂಬ ಒಟ್ಟು ಪ್ರತ್ಯಯವನ್ನು ಸೇರಿಸಬೇಕು. ಇದಕ್ಕೆ ಬದಲು ಮನೆಯಿಂದ ಬೇಗ ಬಾ ಎಂಬ ವಾಕ್ಯವನ್ನು ಉಂಟು ಮಾಡಬೇಕಿದ್ದಲ್ಲಿ ಮನೆ ಎಂಬ ಪದಕ್ಕೆ ಇಂದ ಎಂಬ ಬೇರೊಂದು ಒಟ್ಟನ್ನು ಸೇರಿಸಬೇಕು. ಮತ್ತು ಹಾಗೆ ಸೇರಿಸುವಾಗ ಮನೆ ಎಂಬ ಪದದ ಬಳಿಕ ಒಂದು ಯಕಾರವನ್ನು ಬಳಸಬೇಕು. ವಾಕ್ಯಗಳನ್ನು ಮತ್ತು ಅವುಗಳಲ್ಲಿ ಬರುವ ಪದಗಳ ರೂಪಗಳನ್ನು ಉಂಟು ಮಾಡುವುದಕ್ಕಾಗಿ ನಾವು ಇಂತಹ 100 ಕಟ್ಟಳೆಗಳನ್ನು ಬಳಸಬೇಕಾಗುತ್ತದೆ. ಇವನ್ನು ವ್ಯಾಕರಣದ ಕಟ್ಟಳೆಗಳು ಎಂದು ಕರೆಯಬಹುದು. ಮಾತನಾಡುವಾಗ ಇಲ್ಲವೇ ಬರೆಯುವಾಗ ಇವೆಲ್ಲವನ್ನೂ ನಾವು ಸುಳುವಾಗಿ ಬಳಸುತ್ತಿರುತ್ತೇವೆ. ಅವನ್ನು ಬಳಸದೆ ನಾವು ಒಂದು ವಾಕ್ಯವನ್ನು ಆಡಲಾರೆವು ಮತ್ತು ಬರೆಯಲಾರೆವು. ಚಿಕ್ಕಂದಿನಲ್ಲಿ ಮಾತನಾಡಲು ಮತ್ತು ಬರೆಯಲು ಕಲಿಯುತ್ತಿರುವಾಗಲೇನೆ ಇಂತಹ 100 ಕಟ್ಟಳೆಗಳನ್ನು ನಾವು ಕಲಿತುಕೊಂಡಿರುತ್ತೇವೆ. ಆದರೆ ಅವನ್ನು ಬಳಸುವುದು ಹೇಗೆ ಎಂಬುದನ್ನು ನಾವು ಕಲಿತಿರುತ್ತೇವಲ್ಲದೆ ಅವು ಎಂತಹವು ಎಂಬುದನ್ನು ತಿಳಿದಿರುವುದಿಲ್ಲ. ಅವು ನಮ್ಮ ಮಿದುಳಿನಲ್ಲಿ ಅರಿವಿಗೆ ಎಟಕದ ರೂಪದಲ್ಲಿ ನೆಲೆ ನಿಂತಿರುತ್ತವೆ ಮತ್ತು ಆ ರೂಪದಲ್ಲೇ ಬಳಕೆಯಾಗುತ್ತಿರುತ್ತವೆ. ಎತ್ತುಗೆಗೆ ಮನೆಗೆ ಎಂಬ ಪದವನ್ನು ಬಳಸಬೇಕಾದಾಗ ಮೇಲೆ ತಿಳಿಸಿದ ಹಾಗೆ ಮನೆ ಎಂಬ ಪದಕ್ಕೆ ಗೆ ಎಂಬ ಒಟ್ಟನ್ನು ಸೇರಿಸಿಕೊಳ್ಳಬೇಕಾಗುತ್ತದೆ. ಈ ಒಟ್ಟಿಗೆ ಗೆ, ಇಗೆ ಮತ್ತು ಕೆ ಎಂಬ 3 ರೂಪಗಳಿವೆ. ಹಳ್ಳಿಗೆ ಎಂಬುದರಲ್ಲಿ ಗೆ ಎಂಬ ರೂಪ ಇದೆ, ಹಳ್ಳಿ ಮತ್ತು ಗೆ. ಕಾಡಿಗೆ ಎಂಬುದರಲ್ಲಿ ಇಗೆ ಎಂಬ ರೂಪ ಇದೆ, ಕಾಡು ಮತ್ತು ಇಗೆ. ಮತ್ತು ಬೆಟ್ಟಕ್ಕೆ ಎಂಬುದರಲ್ಲಿ ಕೆ ಎಂಬ ರೂಪ ಇದೆ, ಬೆಟ್ಟ ಮತ್ತು ಕೆ.
ಈ ಮೂರು ರೂಪಗಳನ್ನು ಕನ್ನಡವನ್ನು ಬಲ್ಲವರೆಲ್ಲರೂ ಸರಿಯಾಗಿಯೇ ಬಳಸಬಲ್ಲರು. ಇದಲ್ಲದೆ ಗೆ ಎಂಬ ಒಟ್ಟಿನ ಈ ರೂಪಗಳನ್ನು ಪದಗಳಿಗೆ ಸೇರಿಸುವಾಗ ಕೆಲವೊಮ್ಮೆ ಆ ಪದಗಳಲ್ಲೂ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಎತ್ತುಗೆಗೆ ಇಗೆ ಎಂಬುದನ್ನು ಸೇರಿಸುವಾಗ ಕಾಡು ಎಂಬ ಪದದ ಕೊನೆಯ ಉಕಾರವನ್ನು ತೆಗೆದುಹಾಕಬೇಕಾಗುತ್ತದೆ. ಗೆ ಎಂಬ ಒಟ್ಟಿಗಿರುವ ಮೂರು ರೂಪಗಳಲ್ಲಿ ತಮ್ಮೆದುರಿಗಿರುವ ಪದಕ್ಕೆ ತಕ್ಕುದಾದ ರೂಪವನ್ನು ಬಳಸುವ ಮತ್ತು ಹಾಗೆ ಬಳಸುವಾಗ ಆ ಪದದಲ್ಲಿ ತಕ್ಕುದಾದ ಮಾರ್ಪಾಡುಗಳನ್ನು ನಡೆಸುವ ಬಗೆ ಹೇಗೆ ಎಂಬುದು ಕನ್ನಡ ಬಲ್ಲವರಿಗೆಲ್ಲರಿಗೂ ಗೊತ್ತಿದೆ. ಆದರೆ ಅವರಲ್ಲಿ ಹೆಚ್ಚಿನವರು ಅದನ್ನು ಇನ್ನೊಬ್ಬರಿಗೆ ವಿವರಿಸಿ ಹೇಳಲಾರರು. ಯಾಕೆಂದರೆ ಈ ಮಾತಿನ ಇಲ್ಲವೇ ಬರಹದ ಹಿಂದಿರುವ ಕಟ್ಟಳೆಗಳು ಅವರ ಮಿದುಳಿನಲ್ಲಿ ತಿಳಿವಿಗೆ ಎಟಕುವ ರೂಪದಲ್ಲಿಲ್ಲ. ನಾವು ಸುಲಭವಾಗಿ ಬಳಸಬಲ್ಲ ಈ ಕಟ್ಟಳೆಗಳು ಎಂತಹವು ಎಂಬುದನ್ನು ತಿಳಿಯಬೇಕೆಂದಿದ್ದಲ್ಲಿ, ಎಂದರೆ ಅವು ನಮ್ಮ ತಿಳಿವಿಗೆ ಎಟಕುವ ಹಾಗೆ ಮಾಡಬೇಕಿದ್ದಲ್ಲಿ ನಮ್ಮ ಮಾತಿನಲ್ಲಿ ಇಲ್ಲವೇ ಬರಹದಲ್ಲಿ ಬಳಕೆಯಾಗುವ ಪದಗಳಿಗಿರುವ ಗೆ ರೂಪಗಳನ್ನು ಒಟ್ಟು ಸೇರಿಸಬೇಕು ಮತ್ತು ಅವುಗಳ ಹಿಂದೆ ಎಂತಹ ಕಟ್ಟಳೆಗಳು ಅಡಗಿವೆ ಎಂಬುದನ್ನು ಕಂಡುಹಿಡಿಯಬೇಕು. ಇದನ್ನು ನಾವು ನೇರವಾಗಿ ಯಾರನ್ನೂ ಕೇಳಿ ತಿಳಿದುಕೊಳ್ಳಲು ಬರುವುದಿಲ್ಲ. ಯಾಕೆಂದರೆ ಮೇಲೆ ಸೂಚಿಸಿದ ಹಾಗೆ ಅವು ಎಲ್ಲರ ಮಿದುಳಿನಲ್ಲೂ ಅರಿವಿಗೆ ಎಟಕದ ರೂಪದಲ್ಲಿ ಮಾತ್ರವೇ ಇರುತ್ತವೆ ಮತ್ತು ಅರಿವಿಗೆ ಎಟಕದ ರೂಪದಲ್ಲೇ ಬಳಕೆಯಾಗುತ್ತಿರುತ್ತವೆ. ಗೆ ರೂಪದ ಹಿಂದಿರುವ ಕಟ್ಟಳೆಗಳು ನಮ್ಮ ಬರಹದಲ್ಲಿ ಬಳಕೆಯಾಗುವ ಪದಗಳ ಗೆ ರೂಪಗಳನ್ನು ಗಮನಿಸಿದಲ್ಲಿ ಅವುಗಳ ಬಳಕೆಯ ಹಿಂದೆ ಕೆಳಗೆ ಕೊಟ್ಟಿರುವ ಕಟ್ಟಳೆಗಳು ಅಡಗಿರುವುದು ಕಾಣಿಸುತ್ತವೆ. 1. ಇ ಎಂಬ ಬರಿಗೆ ಅಕ್ಷರ ಇಲ್ಲವೇ ಎ ಎಂಬ ಬರಿಗೆಯಲ್ಲಿ ಕೊನೆಗೊಳ್ಳುವ ಪದಗಳ ಬಳಿಕ ಅದು ಗೆ ಎಂಬ ರೂಪದಲ್ಲಿ ಬರುತ್ತದೆ. ಅಜ್ಜಿ ಅಜ್ಜಿಗೆ, ಕುರಿ ಕುರಿಗೆ, ಹಕ್ಕಿ ಹಕ್ಕಿಗೆ, ಅತ್ತೆ ಅತ್ತೆಗೆ, ಮನೆ ಮನೆಗೆ, ಕೆರೆ ಕೆರೆಗೆ. 2. ಉ ಎಂಬ ಬರಿಗೆಯಲ್ಲಿ ಕೊನೆಗೊಳ್ಳುವ ಪದಗಳ ಬಳಿಕ ಅದು ಇಗೆ ಎಂಬ ರೂಪದಲ್ಲಿ ಬರುತ್ತದೆ. ಮಗಳು ಮಗಳಿಗೆ, ಕಾಡು ಕಾಡಿಗೆ, ಹಣ್ಣು ಹಣ್ಣಿಗೆ, ಹಲ್ಲು ಹಲ್ಲಿಗೆ. ಮತ್ತು ಅದನ್ನು ಸೇರಿಸಿದಾಗ ಪದಗಳ ಕೊನೆಯ ಉಕಾರ ಬಿದ್ದು ಹೋಗುತ್ತದೆ. ಆದರೆ ಇಂತಹ ಪದಗಳಲ್ಲಿ 2 ಬರಿಗೆ ಕಂತೆಗಳು ಮಾತ್ರ ಇದ್ದು ಅವುಗಳಲ್ಲಿ ಒತ್ತು ಬರಿಗೆ ಇಲ್ಲವೇ ಉದ್ದ ತೆರೆಯುಲಿ ಇಲ್ಲವಾದಲ್ಲಿ ಆ ರೀತಿ ಉಕಾರ ಬಿದ್ದು ಹೋಗುವ ಬದಲು ಅವುಗಳಿಗೂ ಇಗೆ ಒಟ್ಟಿಗೂ ನಡುವೆ ಒಂದು ವ ಎಂಬ ಬರಿಗೆ ಸೇರಿಕೊಳ್ಳುತ್ತದೆ. ಮಗು ಮಗುವಿಗೆ, ಕರು ಕರುವಿಗೆ, ಗಡು ಗಡುವಿಗೆ. 3. ಅ ಎಂಬ ಬರಿಗೆಯಲ್ಲಿ ಕೊನೆಗೊಳ್ಳುವ ಪದ ಮಾನವನನ್ನು ಗುರುತಿಸುವುದಾದರೆ ಅದರ ಬಳಿಕವೂ ಈ ಒಟ್ಟು ಇಗೆ ಎಂಬ ರೂಪದಲ್ಲಿ ಬರುತ್ತದೆ ಮತ್ತು ಅದರ ಮೊದಲು ಬಂದ ನ ಎಂಬ ಬರಿಗೆ ಸೇರಿಕೊಳ್ಳುತ್ತದೆ. ಅಣ್ಣ ಅಣ್ಣನಿಗೆ, ಹೆಡ್ಡ ಹೆಡ್ಡನಿಗೆ, ಅಕ್ಕ ಅಕ್ಕನಿಗೆ. 4. ಮಾನವರನ್ನು ಹೊರತುಪಡಿಸಿ ಬೇರೆ ಪ್ರಾಣಿ ವಸ್ತು ಮೊದಲಾದವನ್ನು ಗುರುತಿಸುವಂತಹ ಮತ್ತು ಅ ಎಂಬ ಬರಿಗೆಯಲ್ಲಿ ಕೊನೆಗೊಳ್ಳುವ ಪದದ ಬಳಿಕ ಈ ಒಟ್ಟು ಕೆ ಎಂಬ ರೂಪದಲ್ಲಿ ಬರುತ್ತದೆ. ಮರ ಮರಕ್ಕೆ, ಅಟ್ಟ ಅಟ್ಟಕ್ಕೆ, ಹುಳ ಹುಳಕ್ಕೆ, ಹೆಗ್ಗಣ ಹೆಗ್ಗಣಕ್ಕೆ. ಇದು ಗೆ ಒಟ್ಟಿನ ಬಳಕೆಯ ಹಿಂದಿರುವ ಕಟ್ಟಳೆಗಳ ಅಡಕ ರೂಪ ಮಾತ್ರ. ಇದಕ್ಕೆ ಕೆಲವು ಹೊರಪಡಿಕೆಗಳಿವೆ ಮತ್ತು ಬೇರೆಯೂ ಕೆಲವು ತೊಡರುಗಳಿವೆ. ಎತ್ತುಗೆಗೆ ಅಕಾರದಲ್ಲಿ ಕೊನೆಗೊಳ್ಳುವ ಕೆಳ ಎಂಬ ಪದಕ್ಕೆ ಕೆಳಕ್ಕೆ ಎಂಬ ರೂಪ ಮಾತ್ರವಲ್ಲದೆ ಕೆಳಗೆ ಎಂಬ ಬೇರೊಂದು ರೂಪವೂ ಇದೆ. ಇದಲ್ಲದೆ ಅವೆರಡರ ನಡುವೆ ಹುರುಳಿನಲ್ಲಿ ವ್ಯತ್ಯಾಸವೂ ಇದೆ. 1, 2, 3, 10, 100 ಮೊದಲಾದ ಎಣಿಕೆಯ ಪದಗಳು ಉಕಾರದಲ್ಲಿ ಕೊನೆಗೊಳ್ಳುತ್ತವೆಯಾದರೂ ಅವುಗಳ ಬಳಿಕ ಇದಕ್ಕೆ ಕೆ ಎಂಬ ರೂಪ ಇದೆ. 10ಕ್ಕೆ, 100ಕ್ಕೆ,
ಇಂತಹ ವಿಷಯಗಳನ್ನೆಲ್ಲ ವಿವರಿಸಿದಾಗ ಮಾತ್ರ ಗೆ ಎಂಬ ಒಂದು ಒಟ್ಟನ್ನು ಬಳಸಲು ಬೇಕಾಗುವ ಕಟ್ಟಲೆಗಳ ಇಡೀ ರೂಪ ಸಿಗಬಲ್ಲುದು. 4.8.2 ನೋಡಿ. ಬೇರೆ ಬಗೆಯ ಕಟ್ಟಲೆಗಳು. ಪದಗಳಿಗೆ ಒಟ್ಟುಗಳನ್ನು ಸೇರಿಸುವಲ್ಲಿ ಮಾತ್ರವಲ್ಲ, ಪದಗಳನ್ನು ಪದಕಂತೆಗಳಾಗಿ ಮತ್ತು ವಾಕ್ಯಗಳಾಗಿ ಜೋಡಿಸುವಲ್ಲಿ ಮತ್ತು ವಾಕ್ಯಗಳನ್ನು ಕುರುಳುಗಳಾಗಿ ಮತ್ತು ಬರಹಗಳಾಗಿ ಜೋಡಿಸುವಲ್ಲಿಯೂ ಹಲವು ಕಟ್ಟಲೆಗಳು ಬಳಕೆಯಾಗುತ್ತವೆ. ಎತ್ತುಗೆಗೆ ಚಿಕ್ಕ ಹುಡುಗಿ ಎನ್ನುತ್ತೇವೆ, ಆದರೆ ಹುಡುಗಿ ಚಿಕ್ಕ ಎನ್ನುವುದಿಲ್ಲ. ಹುಡುಗಿ ಚಿಕ್ಕವಳು ಎನ್ನುತ್ತೇವೆ. ಬಂದ ಮೇಲೆ ಎನ್ನುತ್ತೇವೆ, ಆದರೆ ಬರುವ ಮೇಲೆ ಎನ್ನುವುದಿಲ್ಲ. ಬರುವ ಮೊದಲು ಎನ್ನುತ್ತೇವೆ. ನನ್ನ ಕಪ್ಪು ಕೂದಲು ಎನ್ನುತ್ತೇವೆ, ಆದರೆ ಕಪ್ಪು ನನ್ನ ಕೂದಲು, ಇಲ್ಲವೇ ಕೂದಲು ನನ್ನ ಕಪ್ಪು ಎನ್ನುವುದಿಲ್ಲ. ಎರಡು ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯವನ್ನಾಗಿ ಮಾಡಿ ಬಳಸಲು ಹಲವು ಹೊಲಬುಗಳಿವೆ. ಎತ್ತುಗೆಗೆ ಮತ್ತು, ಇಲ್ಲವೇ, ಆದರೆ ಮೊದಲಾದ ಕೆಲವು ಪದಗಳನ್ನು ಬಳಸಿ ವಾಕ್ಯಗಳನ್ನು ಜೋಡಿಸಬಹುದು. ರಾಜು ಮನೆಗೆ ಬಂದ ಮತ್ತು ಊಟ ಮಾಡಿದ, ಇಲ್ಲವೇ ಮೊದಲನೇ ವಾಕ್ಯದಲ್ಲಿರುವ ಎಸಕ ಕ್ರಿಯಾ ಪದದ ಕೊನೆ ರೂಪವನ್ನು ಜೋಡಿಸುವ ರೂಪಕ್ಕೆ ಮಾರ್ಪಡಿಸಿಯೂ ಅದನ್ನು ಎರಡನೆಯ ವಾಕ್ಯದೊಂದಿಗೆ ಜೋಡಿಸಬಹುದು. ರಾಜು ಮನೆಗೆ ಬಂದು ಊಟ ಮಾಡಿದ. ಆದರೆ ಎಲ್ಲ ಬಗೆಯ ವಾಕ್ಯಗಳನ್ನು ಈ ಎರಡನೆಯ ಹೊಲಬನ್ನು ಬಳಸಿ ಜೋಡಿಸಲು ಬರುವುದಿಲ್ಲ. ಅದರ ಬಳಕೆಯ ಹಿಂದೆ ಒಂದು ಕಟ್ಟಲೆ ಇದ್ದು ಎಲ್ಲರಿಗೂ ಅದು ತಿಳಿದಿದೆ. ಆದರೆ ಆ ಕಟ್ಟಲೆ ಎಂತಹದು ಎಂಬುದನ್ನು ಹೆಚ್ಚಿನವರು ವಿವರಿಸಿ ಹೇಳಲಾರರು. ಜೋಡಿಸಬೇಕಾಗಿರುವ ಎರಡು ವಾಕ್ಯಗಳು ಮಾಡುಹಗಳಾಗಿದ್ದಲ್ಲಿ ಅವುಗಳ ಮಾಡುಗರು ಒಬ್ಬನೇ ವ್ಯಕ್ತಿಯಾಗಿರಬೇಕು ಎಂಬುದೇ ಈ ಕಟ್ಟಲೆ. ಎತ್ತುಗೆಗೆ ಮೇಲೆ ಕೊಟ್ಟಿರುವ ರಾಜು ಮನೆಗೆ ಬಂದು ಊಟ ಮಾಡಿದ ವಾಕ್ಯದಲ್ಲಿ ಮನೆಗೆ ಬಂದ ವ್ಯಕ್ತಿಯು ಊಟ ಮಾಡಿದ ವ್ಯಕ್ತಿಯು ಒಬ್ಬನೇ. ಜೋಡಿಸಬೇಕಾಗಿರುವ ವಾಕ್ಯಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಮಾಡುಗರಾಗಿದ್ದಲ್ಲಿ ಅವನ್ನು ಈ ರೀತಿ ಎಸಕ ಪದಗಳ ಜೋಡಿಸುವ ರೂಪದ ಮೂಲಕ ಜೋಡಿಸಲು ಬರುವುದಿಲ್ಲ. ಎತ್ತುಗೆಗೆ ರಾಜು ಮನೆಗೆ ಬಂದು ಜಾನಕಿ ಊಟ ಮಾಡಿದಳು ಎಂಬ ವಾಕ್ಯ ಸರಿ ಎಂದು ನಮಗೆ ಅನಿಸುವುದಿಲ್ಲ. ಅದರ ಎರಡು ವಾಕ್ಯಗಳಲ್ಲಿ ಬಂದಿರುವ ಮಾಡುಗರು ಬೇರೆ ಬೇರಾಗಿರುವುದೇ ಇದಕ್ಕೆ ಕಾರಣ. ಮನೆಗೆ ಬಂದವನು ರಾಜು ಮತ್ತು ಊಟ ಮಾಡಿದವಳು ಜಾನಕಿ. ಇದಕ್ಕೆ ಮೊದಲು ಕೊಟ್ಟಿರುವ ವಾಕ್ಯದಲ್ಲಿ ಮನೆಗೆ ಬಂದವನು ಮತ್ತು ಊಟ ಮಾಡಿದವನು ಒಬ್ಬನೇ ವ್ಯಕ್ತಿಯಾದ ಕಾರಣ ಆ ವಾಕ್ಯ ನಮಗೆ ಸರಿ ಎಂದು ಅನಿಸುತ್ತದೆ. ಇದಲ್ಲದೆ ಮಾಡುಹದೊಂದಿಗೆ ಆಗುಹವನ್ನು ಸೇರಿಸಿರುವಲ್ಲಿ ಅವುಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ತೊಡಗಿದ್ದರೂ ತೊಂದರೆಯಾಗುವುದಿಲ್ಲ. ಎತ್ತುಗೆಗೆ ರಾಜು ಮನೆಗೆ ಬಂದು ಜಾನಕಿಗೆ ತೊಂದರೆಯಾಯಿತು ಎಂಬ ವಾಕ್ಯ ಸರಿಯಾಗಿದೆ ಎಂದು ನಮಗೆ ಅನಿಸುತ್ತದೆ. ಈ ವಾಕ್ಯದಲ್ಲಿ ಒಂದು ಮಾಡುಹವನ್ನು ಇನ್ನೊಂದು ಮಾಡುಹದೊಂದಿಗೆ ಜೋಡಿಸುವ ಬದಲು ಒಂದು ಆಗುಹದೊಂದಿಗೆ ಜೋಡಿಸಲಾಗಿದೆ. ಮಾತಿನಲ್ಲಿ ಇಲ್ಲವೇ ಬರಹದಲ್ಲಿ ಬಳಕೆಯಾಗುವ ಇಂತಹ ನೂರಾರು ಕಟ್ಟಲೆಗಳನ್ನು ಒಟ್ಟು ಸೇರಿಸುವ ಮೂಲಕ ಒಂದು ನುಡಿಯ ವ್ಯಾಕರಣವನ್ನು ಬರೆಯಲಾಗುತ್ತದೆ. ಎಂದರೆ ಮಾತನಾಡುವಾಗ ಇಲ್ಲವೇ ಬರೆಯುವಾಗ ನಿಜಕ್ಕೂ ನಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ವ್ಯಾಕರಣ ತಿಳಿಸುತ್ತದೆ. ನಮಗೆ ಗೊತ್ತಿದ್ದರೂ ನಮ್ಮ ತಿಳಿವಿಗೆ ಎಟಕದಂತಿರುವ ಈ ವಾಕ್ಯದ ಕಟ್ಟಲೆಗಳನ್ನು ಅದು ನಮ್ಮ ತಿಳಿವಿಗೆ ಎಟಕುವಂತೆ ಮಾಡುತ್ತದೆ. ಹಾಗಾಗಿ ವ್ಯಾಕರಣವೊಂದರಲ್ಲಿ ಬರುವ ಯಾವುದೇ ಒಂದು ಕಟ್ಟಲೆ ಸರಿಯೋ ಇಲ್ಲವೇ ತಪ್ಪೋ ಎಂಬುದನ್ನು ಮಾತಿನಲ್ಲಿ ಇಲ್ಲವೇ ಬರಹದಲ್ಲಿ ಬರುವ ವಾಕ್ಯಗಳನ್ನು ಹೇಗೆ ಉಂಟು ಮಾಡಲಾಗಿದೆ ಎಂಬುದನ್ನು ಗಮನಿಸುವ ಮೂಲಕ ತೀರ್ಮಾನಿಸಲು ಬರುತ್ತದೆ. 1.1.4 ಈ ಹೊತ್ತುಗೆಯ ಹಮ್ಮುಗೆಗಳು. ಈ ಹೊತ್ತುಗೆ ಮುಖ್ಯವಾಗಿ ಬರಹ ಕನ್ನಡದಲ್ಲಿ ಬಳಕೆಯಾಗುವ ಮತ್ತು ಬಳಕೆಯಾಗಬೇಕಾಗಿರುವ ವ್ಯಾಕರಣದ ಕಟ್ಟಲೆಗಳು ಎಂತಹವು ಎಂಬುದನ್ನು ವಿವರವಾಗಿ ತಿಳಿಸಲು ಹೊರಟಿದೆ. ಇದೊಂದು ಬರಹದ ವ್ಯಾಕರಣವಾದುದರಿಂದ ಇವತ್ತು ಹೊಸಗನ್ನಡ ಬರಹಗಳಲ್ಲಿ ಬಳಕೆಯಲ್ಲಿಲ್ಲದಿದ್ದರೂ ಬಳಕೆಗೆ ತರಬಹುದಾದ ಕೆಲವು ಹಳೆಗನ್ನಡ ಪದ, ಪದರೂಪ ಮತ್ತು ಒಟ್ಟುಗಳನ್ನು ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇವುಗಳ ಮೂಲಕ ಎಲ್ಲರ ಕನ್ನಡದ ಕಸುವನ್ನು ಇನ್ನಷ್ಟು ಹೆಚ್ಚಿಸಲು ಬರುತ್ತದೆ.
ಇದಲ್ಲದೆ ಬರಹದ ಕನ್ನಡ ನಿಜಕ್ಕೂ ಎಲ್ಲರದಾಗಬೇಕಿದ್ದಲ್ಲಿ ಮುಖ್ಯವಾಗಿ 2 ಬಗೆಯ ಮಾರ್ಪಾಡುಗಳನ್ನು ಅದರಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ. ಅವೆರಡನ್ನು ಈ ಹೊತ್ತುಗೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಬೇಕಾಗಿರುವಲ್ಲೂ ಬೇಡದಿರುವಲ್ಲೂ ಸಂಸ್ಕೃತದಿಂದ ಪದಗಳನ್ನು ಎರವಲು ಪಡೆದು ಇಲ್ಲವೇ ಸಂಸ್ಕೃತದಲ್ಲೇನೆ ಹೊಸದಾಗಿ ಉಂಟು ಮಾಡಿ ಬಳಸುವ ಚಾಳಿಯ ಮೇಲೆ ಬರಹಗಾರರು ಹತೋಟಿಯನ್ನಿರಿಸಿಕೊಳ್ಳಬೇಕು. ಅಂತಹ ಎರವಲುಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಎಂಬುದು ಒಂದು ಮಾರ್ಪಾಡು. ಮತ್ತು ಆ ರೀತಿ ಎರವಲಾಗಿ ಪಡೆದ ಪದಗಳನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯಬೇಕೆಂಬ ಕನ್ನಡದ ಮಟ್ಟಿಗೆ ತೀರಾ ಅನವಶ್ಯಕವಾದ ಕಟ್ಟಳೆಯನ್ನು ಬಿಟ್ಟುಕೊಟ್ಟು ಅವನ್ನು ಹೆಚ್ಚಿನ ಕನ್ನಡಿಗರು ಹೇಗೆ ಓದುತ್ತಾರೋ ಹಾಗೆಯೇ ಬರೆಯಬೇಕು ಎಂಬುದು ಎರಡನೆಯ ಮಾರ್ಪಾಡು. ಈ 2 ಮಾರ್ಪಾಡುಗಳನ್ನು ನಡೆಸಿದಲ್ಲಿ ಕನ್ನಡ ಬರಹಗಳು ಕನ್ನಡ ನುಡಿಯ ಸೊಗಡನ್ನು ಹೆಚ್ಚು ಚೆನ್ನಾಗಿ ಉಳಿಸಿಕೊಳ್ಳಬಲ್ಲುವು ಮತ್ತು ಅದರಿಂದಾಗಿ ಅವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಎಲ್ಲ ಕನ್ನಡಿಗರಿಗೂ ಹೆಚ್ಚು ಸುಲಭವಾಗಬಲ್ಲುದು. ಈ ಹೊತ್ತುಗೆಯಲ್ಲಿ ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳನ್ನು ಆದಷ್ಟು ಕಡಿಮೆ ಬಳಸಲಾಗಿದೆ ಮತ್ತು ಅವನ್ನು ಸಂಸ್ಕೃತದಲ್ಲಿ ಇರುವ ಹಾಗೆಯೇ ಬರೆಯುವ ಬದಲು ಹೇಗೆ ಓದುತ್ತೇವೆಯೋ ಹಾಗೆ ಬರೆಯಲಾಗಿದೆ. ಇದಲ್ಲದೆ ಕನ್ನಡದ ವ್ಯಾಕರಣವನ್ನು ವಿವರಿಸಿ ಹೇಳಲು ಬೇಕಾಗುವ ಹಲವಾರು ಅರಿಮೆಯ ಪಾರಿಭಾಷಿಕ ಪದಗಳನ್ನು ಕನ್ನಡದಲ್ಲೇನೆ ಉಂಟು ಮಾಡಿ ಬಳಸಲಾಗಿದೆ. ಹಾಗಾಗಿ ಈಗಾಗಲೇ ಸಂಸ್ಕೃತದ ವ್ಯಾಕರಣದ ಪದಗಳನ್ನು ತಮ್ಮ ಓದಿನಲ್ಲಿ ಕಂಡು ಬಳಕೆಯಾಗಿರುವವರಿಗೆ ಈ ಹೊತ್ತುಗೆಯ ಓದು ಕೆಲವೆಡೆಗಳಲ್ಲಿ ತುಸು ತೊಡಕಿನದೆಂದು ಅನಿಸಬಹುದು. ಆದರೆ ಹೊಸದಾಗಿ ಕನ್ನಡ ವ್ಯಾಕರಣವನ್ನು ಕಲಿಯಲು ಹೊರಡುವವರಿಗೆ ಇದು ಸಂಸ್ಕೃತ ಎರವಲು ಪದಗಳು ತುಂಬಿ ತುಳುಕುವ ವ್ಯಾಕರಣಗಳಿಗಿಂತ ಹೆಚ್ಚು ಸುಲಭವಾದುದೆಂದು ಅನಿಸದಿರದು. ಅರಿಮೆಯ ಬರಹಕ್ಕೆ ಬೇಕಾಗಿ ಬರುವ ಪದಗಳನ್ನೆಲ್ಲ ಕನ್ನಡದಲ್ಲೇನೆ ಉಂಟು ಮಾಡಲು ಬರುತ್ತದೆ ಮತ್ತು ಅಂತಹ ಪದಗಳನ್ನು ಬಳಸುವುದರಿಂದ ತೊಂದರೆಯೇನೂ ಆಗುವುದಿಲ್ಲ ಎಂಬುದನ್ನು ತೋರಿಸಿಕೊಡುವುದು ಈ ಹೊತ್ತುಗೆಯ ಒಂದು ಗುರಿಯಾಗಿದೆ. ಅರಿಮೆಯ ಪದಗಳು ಆದಷ್ಟು ಅಡಕವಾಗಿರಬೇಕು. ಆದರೆ ಆ ರೀತಿ ಅಡಕವಾಗಿರುವ ಪದಗಳನ್ನು ಸಂಸ್ಕೃತದ ಹಾಗೆ ಕನ್ನಡದಲ್ಲಿ ಉಂಟು ಮಾಡಲು ಬರುವುದಿಲ್ಲ ಎಂಬ ಅನಿಸಿಕೆ ಹಲವು ಬರಹಗಾರರಲ್ಲಿದೆ. ಹೊಸ ಪದಗಳನ್ನು ಉಂಟು ಮಾಡಬೇಕಾದಾಗಲೆಲ್ಲ ಕನ್ನಡ ಬರಹಗಾರರು ಹೆಚ್ಚಾಗಿ ಸಂಸ್ಕೃತದ ಮೊರೆ ಹೋಗುತ್ತಿರುವುದಕ್ಕೆ ಅವರ ಈ ಅನಿಸಿಕೆಯೂ ಒಂದು ಕಾರಣ. ಆದರೆ ಕೆಲವು ಶತಮಾನಗಳಷ್ಟು ಹಿಂದೆ ಬಳಕೆಯಲ್ಲಿದ್ದ ಹಳೆಗನ್ನಡದ ಪದಗಳನ್ನು ಮತ್ತು ಬೇರುಗಳನ್ನು ಬಳಸಿದಲ್ಲಿ ಕನ್ನಡದಲ್ಲೂ ಸಾಕಷ್ಟು ಅಡಕವಾದ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಇದನ್ನು ಪದಗಳ ಇಟ್ಟಳವನ್ನು ವಿವರಿಸುವ 2 ಮತ್ತು 3ನೇ ಪಸುಗೆಗಳಲ್ಲಿ ತೋರಿಸಿಕೊಡಲಾಗಿದೆ. 2000 ವರ್ಷಗಳಷ್ಟು ಹಿಂದೆ ಬಳಕೆಯಲ್ಲಿದ್ದ ಸಂಸ್ಕೃತದ ಪದ ಮತ್ತು ಒಟ್ಟುಗಳಲ್ಲಿ ಯಾವುದನ್ನು ಬೇಕಿದ್ದರೂ ಎಗ್ಗಿಲ್ಲದೆ ಬಳಸಿಕೊಳ್ಳಬಲ್ಲ ಕನ್ನಡ ಬರಹಗಾರರಿಗೆ ಕೆಲವು ಶತಮಾನಗಳಷ್ಟು ಹಿಂದೆ ಬಳಕೆಯಲ್ಲಿದ್ದ ನಮ್ಮದೇ ಆದ ಹಳೆ ಕನ್ನಡದ ಪದ ಮತ್ತು ಒಟ್ಟುಗಳು ಇವತ್ತಿನ ಬಳಕೆಗೆ ತಕ್ಕವುಗಳೆಂದು ಅನಿಸದಿರುವುದು ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡುತ್ತದೆ. ಇದು ಅವರಿಗೆ ತಮ್ಮ ನುಡಿಯ ಮೇಲಿರುವ ಕೀಳರಿಮೆಯನ್ನು ಮತ್ತು ಸಂಸ್ಕೃತದ ಮೇಲಿರುವ ಮೇಲರಿಮೆಯನ್ನು ತುಂಬಾ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಕನ್ನಡ ನುಡಿಯ ಮತ್ತು ಕನ್ನಡ ಪದಗಳ ಮೇಲಿರುವ ಈ ಕೀಳರಿಮೆಯನ್ನು ಇವತ್ತು ಹೋಗಲಾಡಿಸಬೇಕಾಗಿದೆ. ಕನ್ನಡಿಗರ ಮಟ್ಟಿಗೆ ಎಲ್ಲ ನುಡಿಗಳಿಗಿಂತಲೂ ಕನ್ನಡವೇ ಮೇಲಿನ ನುಡಿ ಮತ್ತು ಕನ್ನಡ ನುಡಿಯದೇ ಆದ ಪದ ಮತ್ತು ಒಟ್ಟುಗಳು ಬೇರೆಲ್ಲ ನುಡಿಗಳ ಪದ ಮತ್ತು ಒಟ್ಟುಗಳಿಗಿಂತ ಮೇಲು ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ಕನ್ನಡ ಬರಹ ಎಲ್ಲರ ಕನ್ನಡವಾಗಬಲ್ಲುದು.